ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಬಿಜೆಪಿಯ ಒಂದು ಸರ್ಕಾರ ಅಂದಿನ ಸಂದರ್ಭದಲ್ಲಿ 2013ರಲ್ಲಿ ಏನು ಕುಮಾರಣ್ಣನವರು 20 ತಿಂಗಳಲ್ಲಿ ಏನು ಆಡಳಿತ ಕೊಟ್ಟರು ಸಿ ಎಂ ಆಗಿ, ಎಲ್ಲೋ ಒಂದು ಕಡೆ ಅವರ ಒಂದು ಗ್ರಾಮ ವಾಸ್ತವ್ಯ, ಸಾರಾಯಿ ನಿಷೇಧ, ಲಾಟ್ರಿ ನಿಷೇಧ, ಮತ್ತು ಏನು ಅವರ ಒಂದು ಜನತಾ ದರ್ಶನ, ಹತ್ತು ಕಾರ್ಯಕ್ರಮಗಳು, ಇಡೀ ಒಂದು ಬೆಂಗಳೂರನ್ನ ಮಹಾನಗರ ಪಾಲಿಕೆ ಮಾಡಿದ್ದು, ಬೃಹತ್ ಮಹಾನಗರ ಪಾಲಿಕೆ ಮಾಡಿದ್ದು, ಮೆಟ್ರೋಕ್ಕೆ ಚಾಲನೆ ಕೊಟ್ಟಿದ್ದು, ಎಲ್ಲೋ ಒಂದು ಕಡೆ 2018ರ ಕಾಂಗ್ರೆಸ್ ಜೊತೆ ಸರ್ಕಾರ ರಚನೆ ಮಾಡಿ ರೈತರ ಸಾಲ ಮನ್ನಾ ಮಾಡಿದ್ದು ಎಲ್ಲ ನಮ್ಮ ಕುಮಾರಣ್ಣನವರ ಒಂದು ಕೈಗನ್ನಡಿ. ಎಲ್ಲೋ ಒಂದು ಕಡೆ ಇವತ್ತು ನಾನು ತಾಲೂಕಿನ ಒಂದು ಕಚೇರಿಗೆ ಎಲ್ಲೋ ಒಂದು ಕಡೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಬ್ಬ ರೈತ ಅವನಿಗೆ ಸಾರಾಯಿನ ಕುಡಿಸಿ ಎಲ್ಲೋ ಒಂದು ಕಡೆ ಅವನ 1.5 ಎಕರೆನ ಜಮೀನನ್ನು ಎಲ್ಲೋ ಒಂದು ಕಡೆ ದುಷ್ಕರ್ಮಿಗಳು ಎಲ್ಲೋ ಮಾಡಿಸ್ಕೊಬಿಟ್ಟಿದ್ದಾರೆ, ಎಲ್ಲ ರಿಜಿಸ್ಟ್ರು ಮಾಡ್ಕೊಬಿಟ್ಟಿದ್ದಾರೆ. ಅವನಿಗೆ ₹1 ಕೊಟ್ಟಿಲ್ಲ. ಎಲ್ಲೋ ಒಂದು ಕಡೆ ರಿಜಿಸ್ಟ್ರು ಮಾಡಿಕೊಂಡು ಅವನು ಮಠ ಇಲ್ದೇ ಇವತ್ತು ಬೀದಿ ಪಾಲಾಗಿದ್ದಾನೆ. ಅವನ ಒಂದು ಪರಿಸ್ಥಿತಿ ಏನು, ಅವನು ಸಾರಾಯಿಗೆ ಚಟಕ್ಕೆ ಬಿದ್ದು ಎಲ್ಲೋ ಒಂದು ಕಡೆ ತನ್ನ ಮಠ, ತನ್ನ ಒಂದು ಭೂಮಿ ಇದ್ದಂಥ 1.5 ಎಕರೆ ಜಮೀನನ್ನು ಕಳ್ಕೊಂಡು ಇವತ್ತು ಬೀದಿ ಪಾಲಾಗಿದ್ದಾನೆ. ಸೆಕ್ಯೂರಿಟಿ ಕೆಲಸದಲ್ಲಿ ಸೇರಿಕೊಂಡು ಇವತ್ತು ಜೀವನ ಸಾಕ್ತಿದೆ. ಒಂದು ಕಡೆ ಹೆಂಡತಿ ಮಕ್ಕಳು, ಒಂದು ಕಡೆ ಗಂಡ, ಒಂದು ಕಡೆ ಇಡೀ ಒಂದು ಕುಟುಂಬ ಛಿದ್ರವಾಗಿದೆ. ಎಲ್ಲೋ ಒಂದು ಕಡೆ ಅವನ ನೋವು, ಅವನ ಹಾಲು ಏನು, ಎಲ್ಲೋ ಒಂದು ಕಡೆ ಸಬ್ ರಿಜಿಸ್ಟರ್ ಬೆಂಗಳೂರಿಗೆ ಅವನು ಅರ್ಜಿ ಬರೆಯುವಂಥ ಸಂದರ್ಭದಲ್ಲಿ ಅವನ ನೋವು, ಮತ್ತು ಲೋಕಾಯುಕ್ತರಿಗೆ ಬರೆಯುವಂಥ ಅವನ ಅರ್ಜಿ, ಎಲ್ಲೋ ಒಂದು ಕಡೆ ನೋವು. ಎಲ್ಲೋ ಒಂದು ಕಡೆ ಕುಮಾರಣ್ಣನವರು ಅಂದಿನ ದಿನದಲ್ಲಿ ಸಾರಾಯಿ ನಿಷೇಧ ಮಾಡಲಿಲ್ಲ ಅಂದರೆ ಎಷ್ಟೋ ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತಿತ್ತು. ಇಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕುಮಾರಣ್ಣನವರು ಸರ್ಕಾರ ಬೇಕು. ಒಂದು ಕಡೆ ಶಾಲೆ ಖಾಸಗೀಕರಣ ಆಗಿದೆ, ಒಂದು ಕಡೆ ಆಸ್ಪತ್ರೆಗಳು ಖಾಸಗೀಕರಣ ಆಗಿದೆ, ಅವರ ಒಂದು ಪಂಚರತ್ನ ಯೋಜನೆಗಳು ಎಲ್ಲೋ ಒಂದು ಕಡೆ ಜಾರಿಗೆ ಬರಬೇಕು. ಇವತ್ತು ಜನಸಾಮಾನ್ಯರಿಗೆ ಉಪಯೋಗ ಆಗಬೇಕು. ಎಲ್ಲ ಹೊಸ ಬದಲಾವಣೆ ಬೀಸಬೇಕು ಗಾಳಿ. 2028ರ ಒಂದು ಚುನಾವಣೆ, NDA ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಗೆಲುವು ಕೊಡಬೇಕು. 224 ಒಂದು ತಾಲೂಕುಗಳಲ್ಲೂ ಎಲ್ಲ ಒಂದು ಅಭ್ಯರ್ಥಿಗಳಿಗೂ ರಾಜ್ಯದ ಪ್ರತಿಯೊಬ್ಬರು ನಾನೇ ಅಭ್ಯರ್ಥಿ ಅಂತ ಹೇಳಿ ಪ್ರತಿಯೊಬ್ಬರು ಮತ ಚಲಾಯಿಸಬೇಕು. ಇಡೀ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು. ಕೈ ಮುಗ್ದು ಕೇಳ್ತೀನಿ, ಒಂದು ಬಾರಿ ಅವಕಾಶ ಕೊಟ್ಟು ನೋಡಿ. ಇಡೀ ರಾಜ್ಯದಲ್ಲಿ ಕುಮಾರಣ್ಣನವರ ಸರ್ಕಾರ ತಂದರೆ ಬದಲಾವಣೆ ಬೀಸುತ್ತೆ. ಇವತ್ತು PDO ಕಚೇರಿಗಳಿಗೆ ಹೋದರೆ ಅವ್ರು ಕೇಳುವಂಥ ಲಂಚಗಳು, ರೆವಿನ್ಯೂ ಇನ್ಸ್ಪೆಕ್ಟ್ರುಗಳು ಮತ್ತು ವಿಲೇಜ್ ಅಕೌಂಟ್ರುಗಳಿಗೆ ಪಾಣಿ ಮಾಡಿಸೋಕ್ಕೆ ಎಷ್ಟು ಲಂಚಗಳು ಕೇಳ್ತಾರೆ. ಹಳ್ಳಿಗಳಲ್ಲಿ ಇಡೀ ಒಂದು 224 ತಾಲೂಕುಗಳಲ್ಲಿ ಏನು ಹಾಹಾಕಾರ ಆಗ್ತಿದೆ. ಎಲ್ಲ ಒಂದು ಕಡೆ ಆ ಸಮಸ್ಯೆ ನನಗೆ ಗೊತ್ತಿದೆ. ಒಬ್ಬ ಕುಮಾರಣ್ಣನ ಅಭಿಮಾನಿಯಾಗಿ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಗಾಳಿ ಬೀಸಬೇಕು, ಒಂದು ಅಲೆ ಬೀಸಬೇಕು. ಕುಮಾರಣ್ಣನವರ ಪರ್ವ ಸ್ಟಾರ್ಟ್ ಆಗಬೇಕು. ಎಲ್ಲ ಒಂದು ಕಡೆ ಅತಂತ್ರ ಸ್ಥಿತಿ ಕೊಡಬೇಡಿ, ದಯಮಾಡಿ ಕೈ ಮುಗಿತೀನಿ. ಅತಂತ್ರವಾದ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ಕುಮಾರಣ್ಣನ ಕೈಕಟ್ಟಿ ನಿಲ್ಲಿಸಬೇಡಿ. ಇವತ್ತು ಏನು ರಾಷ್ಟ್ರೀಯ ಪಕ್ಷಗಳಿಗೆ ಎಲ್ಲೋ ಒಂದು ಕಡೆ ಅವರ ಒಂದು ನೋವನ್ನು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ತೊಳ್ಳಿದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ನಾನು ಹೇಳಿದಂಥ ಒಂದು ಕೆಂಚಪ್ಪ ರೈತರಂತ ಎಷ್ಟೋ ರೈತರ ಕುಟುಂಬಗಳು ಇವತ್ತು ಸಾರಾಯಿಯಿಂದ ಬೀದಿಗೆ ಬಂದಿದೆ. ಅವನ ನೋವು ಕೇಳ್ತಿದೆ. ಎಲ್ಲೋ ಒಂದು ಕಡೆ ನನಗೆ ಕಳ್ಳು ಹಿಂಡ್ತಾ ಇತ್ತು. ಅವನ ಒಂದು ಸಾರಾಯಿ ಕುಡಿಸಿ ಅವನಿಗೆ ಈ ಥರ ಕೃತ್ಯ ಎಸಗಿರೋದು ಎಲ್ಲೋ ನೋವಿನ ಸಂಗತಿ. ಎಷ್ಟೋ ಇಂಥ ಕುಟುಂಬಗಳು ಬೀದಿ ಪಾಲಾಗಿದೆ. ಎಲ್ಲೋ ಒಂದು ಕಡೆ ಇಂಥ ರಕ್ಷಣೆ ಮಾಡೋದು, ಇಂಥ ಕುಟುಂಬಗಳ ರಕ್ಷಣೆ ಮಾಡೋದು ಕುಮಾರಣ್ಣವರ ಸರ್ಕಾರ ತಂದರೆ ಸಾಧ್ಯ. ಒಂದು ಬಾರಿ ಅವಕಾಶ ಕೊಡಿ. ನಿಮ್ಮ ಮನೆಯ ಮಗನೋ, ನಿಮ್ಮ ಅಕ್ಕ ತಂಗಿನೋ, ನಿಮ್ಮ ಅಣ್ಣ ತಮ್ಮನೋ, ನಿಮ್ಮ ಕುಟುಂಬದ ಸದಸ್ಯ ಅಂತೇಳಿ ಒಂದು ಬಾರಿ ಅವಕಾಶ ಕೊಟ್ಟು ನೋಡಿ. ಇಡೀ ರಾಜ್ಯದಲ್ಲಿ ಹೊಸ ಬದಲಾವಣೆ ಬರುತ್ತೆ. ಕುಮಾರಣ್ಣನವರ ಪಂಚರತ್ನ ಯೋಜನೆಗಳು ಏನು ಜಾರಿಗೆ ಬರುತ್ತೆ. ಇಡೀ ಒಂದು ಈ ಗ್ಯಾರಂಟಿಗಳು ತೊಲಗಿ ಕುಮಾರಣ್ಣವರ ಪಂಚರತ್ನ ಬಂದು ಇಡೀ ರಾಜ್ಯ ಸುಭಿಕ್ಷವಾಗಿರ್ತಾರೆ. ನನ್ನ ರೈತನ ಆತ್ಮಹತ್ಯೆ ನಿಲ್ಲುತ್ತೆ, ರೈತನ ಬಾಳು ಹಸನಾಗುತ್ತೆ. ಇವತ್ತು ಬೆಳೆದಂಥ ಮೆಕ್ಕೆಜೋಳ ಆಗಲಿ, ಮತ್ತು ಭತ್ತ ಆಗಲಿ, ಕಬ್ಬಾಗಲಿ, ಇವತ್ತು ರೈತರ ಧರಣಿಗಳು ಏನೋ ನಡೀತಿದೆ. ಕುಮಾರಣ್ಣವರ ಸರ್ಕಾರ ಬಂದರೆ ಉತ್ತಮವಾದಂಥ ನಿಗದಿಯಾದಂಥ ಬೆಳೆಗಳಿಗೆ ನಿಗದಿ ಮಾಡಿ ಸರ್ಕಾರದಿಂದಲೇ ನೇರವಾಗಿ ಮಾರಾಟವನ್ನು ಮಾಡಿಸಿ ರೈತನ ಬಾಳನ್ನು ಬೆಳೆಸ್ತಾರೆ. ಅವ್ರಿಗೆ ನೇರವಾಗಿ ರೈತನ ರಕ್ಷಣೆ ಮಾಡ್ತಾರೆ. ಅವನು ಬೆಳೆದಂಥ ಒಂದು ಟನ್ಗೆ ಉತ್ತಮವಾದಂಥ ಬೆಲೆನ ಕೊಡ್ತಾರೆ. ಅವರ ಒಂದು ಸರ್ಕಾರ ಬರಬೇಕು. ಎಲ್ಲೋ ಒಂದು ಕಡೆ ಇಡೀ ಒಂದು ರಾಜ್ಯದ ಜನತೆ ಕೈ ಜೋಡಿಸ್ಬೇಕು. ಒಂದು ಬಾರಿ ಅವಕಾಶ ಕೊಟ್ಟು ನೋಡಿ. ಇಡೀ ರಾಜ್ಯದ 224 ಒಂದು ತಾಲೂಕುಗಳು ನಾನೇ ಅಭ್ಯರ್ಥಿ ಅಂತೇಳಿ ಕುಮಾರಣ್ಣ ಹೇಳ್ತಿದ್ದಾರೆ. ಒಂದು ಬಾರಿ ಅವಕಾಶ ಕೊಟ್ಟು ನೋಡಿ. ಈ ಒಂದು ಕುಮಾರಣ್ಣನ ಅಭಿಮಾನಿಯಾಗಿ ಹೇಳ್ತಿದ್ದೀನಿ, ಇಡೀ ಒಂದು ವ್ಯವಸ್ಥೆ ಬದಲಾಗುತ್ತೆ. ಈ ಪ್ರಶಾಂತ್ ಕುಮಾರ್ ರೈತರ ಮಗನಾಗಿ ಹೇಳ್ತಿದ್ದೀನಿ. ಕುಮಾರಣ್ಣವ್ರಿಗೆ
ಪ್ರಾಮಿಸ್ ಕೊಡ್ತೀನಿ, ಇಡೀ ರಾಜ್ಯದ ಜನ ನಿಮ್ಮ ಪರವಾಗಿದ್ದಾರೆ ಅಂತ ಹೇಳ್ತೀನಿ ಕುಮಾರಣ್ಣನವ್ರಿಗೆ. ಒಂದು ಬಾರಿ ಇಡೀ ರಾಜ್ಯದ ಪುಣ್ಯಾತ್ಮ ತಂದೆ ತಾಯಿಗಳು ಆಶೀರ್ವಾದ ಮಾಡಿ, 2028ರ ಒಂದು ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿ. ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತಿ ಚುನಾವಣೆ ಇದೆ, ಗ್ರೇಟರ್ ಬೆಂಗಳೂರು ಚುನಾವಣೆ ಇದೆ. ಎಲ್ಲ ಒಂದು ಚುನಾವಣೆಗಳಲ್ಲೂ JDS ಒಂದು ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಗೆಲುವಿಗೆ ಪಾತ್ರರಾಗಿ ಅಂತೇಳಿ ಎಲ್ಲ ಇಡೀ ಒಂದು ರಾಜ್ಯದಲ್ಲಿ ಹೊಸ ಗಾಳಿ ಬೀಸುತ್ತೆ, ಕುಮಾರಣ್ಣನ ಪರ್ವ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.